ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಗುವಿನ ಜಾತಕದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಈ ಮಗುವಿನ ಜನ್ಮ ದಿನಾಂಕ 22/1/2026 ಬೆಳಗ್ಗೆ 7:36 ಶತಭಿಷ ನಕ್ಷತ್ರ 3ನೇ ಪಾದ. ಇವರಿಗೆ ಸಂಬಂಧಪಟ್ಟವರೊಬ್ಬರು ನನಗೆ ಪರಿಚಯ ಇದ್ದರಿಂದ ಈ ಮಗು ಯಾವ ನಕ್ಷತ್ರದಲ್ಲಿ ಜನನ ಆಗಿದೆ, ಯಾವ ರಾಶಿ ಬರ್ತದೆ, ಯಾವ ಹೆಸರನ್ನು ಇಡಬೇಕು, ಏನಾದರೂ ದೋಷ ಇದೆಯಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಜನ್ಮ ದಿನಾಂಕ ಸಮಯದ ಆಧಾರದ ಮೇಲೆ ಈ ಮಗುವಿಗೆ ಶತಭಿಷ ನಕ್ಷತ್ರ 3ನೇ ಪಾದ ಬರೋದ್ರಿಂದ ಸಿ ಅಕ್ಷರದಲ್ಲಿ ಹೆಸರನ್ನು ಇಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಹಾಗೆ ಈ ಮಗುವಿಗೆ ಸಂಬಂಧಪಟ್ಟ ರಾಶಿ ಕುಂಭ ರಾಶಿ ಆಗ್ತದೆ. ಇನ್ನು ಈ ಜಾತಕಕ್ಕೆ ಜನ್ಮ ರಾಶಿಗೆ ರಾಹು ಕೇತು ಸಂಬಂಧ ಇರೋದ್ರಿಂದ ಇವ್ರಿಗೆ ಅನುಕೂಲ ಆದಂಥ ಒಂದು ಸಂದರ್ಭದಲ್ಲಿ 1 ವರ್ಷ ಕಳೆದು ಅಥವಾ ಹಿಂದೆ ಮುಂದೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತೇಳಿ ತಿಳಿಸಿದ್ದೇನೆ. ಹಾಗೆ ಶನಿ ಭಗವಾನರಿಗೆ ಆಗಾಗ್ಗೆ ಶನಿವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು, ಆಂಜನೇಯನ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಒಳ್ಳೆಯದು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೆ. ಇನ್ನು ಈ ಮಗುವಿನ ಜನನ ಸಮಯಕ್ಕೆ ಸಂಬಂಧಪಟ್ಟ ದೋಷಗಳ ಬಗ್ಗೆ ನೋಡೋದಾದರೆ ಬಾಲಾರಿಷ್ಟ ದೋಷ ಅಂತೇಳಿ ಕಂಡುಬರ್ತದೆ. ಬಾಲಾರಿಷ್ಟ ದೋಷ ಅಂತಂದರೆ ಈ ಮಗುವಿಗೆ 8 ವರ್ಷಗಳು ತುಂಬುವವರೆಗೂ ಆಗಾಗ್ಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಅಥವಾ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಕಾರಣ ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಇವರ ಜನ್ಮ ನಕ್ಷತ್ರದ ದಿವಸ ಈಶ್ವರನ ದೇವಾಲಯಗಳಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಪೂಜೆ ಕೊಡ್ತಕ್ಕಂಥದ್ದು, ಸಾಧ್ಯ ಆದರೆ ಬಾಲಾರಿಷ್ಟ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಇನ್ನು ವಿಶೇಷವಾಗಿ ಇದೇ ದಿನ ನವಗ್ರಹ ಶಾಂತಿ ಹೋಮ ಅಥವಾ ತುಂಬ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದರೆ ಆಯುಷ್ ಹೋಮ ಮಾಡಿಸೋದು ಉತ್ತಮ ಅಂತೇಳಿ ತಿಳಿಸಿದ್ದೆ. ಇವರು ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಸ್ತೇವೆ ಅಂಥೇಳಿ ತಿಳಿಸಿರ್ತಾರೆ. ಮಗು ಇನ್ನೂ ಚಿಕ್ಕ ಪುಟಾಣಿ ಮಗು ಆಗಿರೋದ್ರಿಂದ, ಅದು ಹೆಣ್ಮಗು ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಳೋದು ಭಾಳ ಒಳ್ಳೆಯದು. ಅವರಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತೇಳಿ ವಿಚಾರಗಳನ್ನು ತಿಳಿಸಿದಾಗ ಒಳ್ಳೆಯ ಪುರೋಹಿತರುಗಳನ್ನು ಸಂಪರ್ಕಿಸಿ ಬಾಲಾರಿಷ್ಟ ದೋಷ ಶಾಂತಿ ಪರಿಹಾರ ಮಾಡೋದು ಗೊತ್ತಿರ್ತಕ್ಕಂಥ ಪುರೋಹಿತರಿಂದ ಬಾಲಾರಿಷ್ಟ ಶಾಂತಿ ಹೋಮ ಮಾಡಿಸ್ತಕ್ಕಂಥದ್ದು ಅಥವಾ ಶಾಂತಿ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ವಿಶೇಷವಾಗಿ ಈ ಮಗುವಿನ ಜನನ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ತಂದೆ ತಾಯಿಗೂ ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ನವಗ್ರಹ ಶಾಂತಿ ಹೋಮ, ಮೃತ್ಯುಂಜಯ ಶಾಂತಿ ಹೋಮಗಳನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ಈ ಮಗು ದೊಡ್ಡದಾಗೋವರೆಗೂ ಆಗಾಗ್ಗೆ ದೇವಿ ದೇವಸ್ಥಾನಗಳಲ್ಲಿ ದುರ್ಗಾದೇವಿ, ಚಾಮುಂಡೇಶ್ವರಿ, ರಾಜರಾಜೇಶ್ವರಿ, ಗಾಯತ್ರಿ ದೇವಿ ಅಥವಾ ಚೌಡೇಶ್ವರಿ ದೇವಾಲಯಗಳಲ್ಲಿ ರಾಹು ಕಾಲದಲ್ಲಿ ಭಾನುವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ರಾಹು ಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಅಥವಾ ನಿಂಬೆಹಣ್ಣಿನ ಆರತಿ ಮಾಡಿಸ್ತಕ್ಕಂಥದ್ದು ಅಥವಾ ದೇವಿಗೆ ನಿಂಬೆಹಣ್ಣಿನ ಹಾರ ಹಾಕಿಸಿ ಪೂಜೆ ಕೊಟ್ಟು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ವೀಕ್ಷಕರೇ, ಇವರಿಗೆ ಇಷ್ಟು ನಂಬಿಕೆ ಬರಲಿಕ್ಕೆ ಕಾರಣ ಇವ್ರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಇವರು ಯಾರು ಫೋನ್ ಮಾಡಿದ್ರು ಸಾಧಾರಣವಾಗಿ ಅವರ ತುಂಬ ಸಮಸ್ಯೆಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ.
ಬೇರೆ ಬೇರೆಯವರ ವಿಚಾರದಲ್ಲಿ ಇವರ ಸಂಬಂಧಪಟ್ಟ ವಿಚಾರದವರದ್ದೆಲ್ಲ ಫೋನ್ ಕಾಲ್ ಮಾಡಿ ನನ್ನಲ್ಲಿ ಆ ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರಗಳನ್ನು ತಿಳ್ಕೊಂಡು ಆ ಪರಿಹಾರಗಳನ್ನು ಅವರು ಮಾಡಿಕೊಂಡಿದ್ದರ ಫಲವಾಗಿ, ಹಾಗೆ ಇದೇ ಫೋನ್ ಕರೆ ಮಾಡಿದವರು ಒಂದು ಸಲ ಅವರ ಮನೆಗೆಲ್ಲ ವಿಸಿಟ್ ಕೊಟ್ಟು ಅವರ ಸಂಬಂಧಿಕರ ಮನೆಯಲ್ಲಿ ಒಂದು 2-3 ಮನೆಯನ್ನು ಕೊಡಬೇಕಾಗಿ ಬಂತು. ಆ ಮನೆಯನ್ನು ಕೊಟ್ಟ ಮೇಲೂ ಸಹ ಆ ಮನೆಗಳು ಬೇಗನೂ ಆಯಿತು. ಎಷ್ಟು ಬೇಗ ಗೃಹ ಪ್ರವೇಶ ಆದ 1 ತಿಂಗಳಲ್ಲೇ ಆ ಮನೆಯಲ್ಲಿ ಒಂದು ಮದುವೆನೂ ಜರುಗೋಯಿತು. ಆ ಕಾರಣದಿಂದ ಹಾಗೆ ಅದೇ ಊರಲ್ಲಿ ಒಂದು 3 ವರ್ಷ ಫೌಂಡೇಶನ್ ಆಗಿ ಡೆಡ್ ಆಗಿದ್ದಂಥ ಒಂದು ಸ್ಥಳಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನ ಕೊಟ್ಟಾಗ ಆ ಮನೆಯು 2-3 ತಿಂಗಳಲ್ಲಿ ಕಂಪ್ಲೀಟ್ ಆಯಿತು. ಹಾಗಾಗಿ ಇವರಿಗೆ ಅಷ್ಟೊಂದು ನಂಬಿಕೆ. ಆ ಕಾರಣದಿಂದ ಈ ಮಗುವಿಗೆ ಸಂಬಂಧಿಸಿದ ಪರಿಹಾರ ಮತ್ತು ಸಲಹೆಯನ್ನು ತಿಳಿಸಿ ಅಂತೇಳಿ ಫೋನ್ ಕರೆ ಮಾಡಿದರು. ಅವ್ರಿಗೆ ತಿಳಿಸಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.